ಬಾಲಾಜಿ, ನಾನು ಹೇಳೋದನ್ನ ಕೇಳೋ. ನಾನು ಹೋಗಿ ಮಾತಾಡ್ತೀನಿ. ಅರವಿಂದ್ಗೆ, ಅರವಿಂದ್ ಅವ್ರ ಕುಟುಂಬದವ್ರಿಗೆ ನಾನು ಹೇಳ್ತೀನಿ. ನನ್ನ ವಿಷಯ ಹೇಳಿದೆ ಅಂತಂದ್ರೆ ಅವ್ರಿಗೆ ಬೇರೆ ದಾರಿನೂ ಇರಲ್ಲ ಕಣೋ. ಇವಾಗಲೇ ನೀನು ಪೂರ್ವಿ ಕುತ್ತಿಗೆಗೆ ತಾಳಿ ಕಟ್ಟಿದ್ಯಾ ಅಂತ ಹೇಳಿದ್ರೆ ಅವ್ರು ತಾನೇ ಏನು ಮಾಡ್ತಾರೆ? ಬೇಡ ಅಂದ್ಬಿಟ್ಟು ಹೋಗ್ತಾರೆ ಅಷ್ಟೇ. ಅದಾದ್ಮೇಲೆ ಪೂರ್ವಿಗೆ ಮದುವೆ ನಡೆಯಲ್ಲ. ನಿನಗೆ ಕೊಟ್ಟು ಮದುವೆ ಮಾಡೋದ್ ಬಿಟ್ಟು ಅವ್ರಿಗೆ ಬೇರೆ ಆಪ್ಷನ್ನೇ ಇರಲ್ಲ. ಹಾಗೆ ನಡೆದ್ರೆ ಪೂರ್ವಿ ಸಂತೋಷವಾಗಿ ಇರ್ಬೇಕಲ್ವೇನೋ? ತಂದೆನ ಕಳ್ಕೊಂಡು ನನ್ನ ಜೊತೆ ಸಂತೋಷವಾಗಿ ಹೇಗೋ ಇರ್ತಾಳೆ? ಜೀವನ ಪೂರ್ತಿ ನಮ್ಮ ಮದುವೆಯಿಂದ ಅವ್ರ ತಂದೆ ಪ್ರಾಣ ಹೋಯ್ತು ಅಂತ, ಮರ್ಯಾದಿನೂ ಹೋಯ್ತು ಅಂತ ಬೇಜಾರು ಮಾಡ್ಕೊಂಡು ಅಳ್ತಾ ಇದ್ರೆ ನಾನು ಅವಳನ್ನ ಸಂತೋಷವಾಗಿ ಹೇಗೋ ನೋಡ್ಕೊಳಕ್ಕಾಗತ್ತೆ? ದಯವಿಟ್ಟು ಬೇಡ ಕಣೋ. ನೀನ್ ಏನ್ ಬೇಕಾದ್ರೂ ಹೇಳೋ, ನಾನು ಇವಾಗ ಹೋಗಿ ಹೇಳ್ತಾ ಇದ್ದೀನಿ. ನೀನೀಗ ಒಳಗೆ ಹೋಗಿ ನಮ್ಮ ಮದುವೆ ವಿಷಯ ಏನಾದ್ರು ಹೇಳ್ದೆ ಅಂತಂದ್ರೆ ನನ್ ಮೇಲೆ ಆಣೆ. ಯಾಕೋ ಹಿಂಗ್ ಮಾಡ್ತಾ ಇದ್ಯಾ? ಅಷ್ಟೇ, ನೀನೇನು ಮಾತಾಡ್ಬೇಡ. ನಿನ್ನ ಮರ್ತ್ ಬಿಡೋದಿಕ್ಕೆ, ಈ ಮದ್ವೆಗೆ ಯಾವುದೇ ಅಡ್ಡಿಪಡಿಸದೇ ಇರೋದಿಕ್ಕೆ ಬಾಲಾಜಿ ಸಿದ್ಧವಾಗೇ ಇದ್ದಾನೆ. ಅಡ್ಡಿಪಡಿಸಲ್ಲ ಅಂತ ನನಗೆ ಮಾತು ಕೂಡ ಕೊಟ್ಟಿದ್ದಾನೆ. ಈ ಕುಟುಂಬಕ್ಕೋಸ್ಕರ, ನಿನ್ ತಂದೆ ಪ್ರಾಣಕ್ಕೋಸ್ಕರ ಅವನೇ ನಿನ್ನನ್ನ ಬಿಟ್ಕೊಡೋಕೆ ಸಿದ್ಧವಾದ್ಮೇಲೆ ಹೆತ್ತ ಮಗಳು ನೀನು ಅವನನ್ನ ಮರೆಯೋದಿಕ್ಕೆ ಪ್ರಯತ್ನ ಪಡಲ್ವಾ? ಸಾರಿ ಕಂದ. ನಡಿ ಪೂರ್ವಿ. ಅಮ್ಮ, ನಡಿ. ನಡಿ ಒಳಗೆ. ಬಾಲಾಜಿ, ಕ್ಷಮಿಸಿ, ತಡ ಏನೋ ಆಗಿಲ್ಲ ತಾನೆ? ಸ್ವಲ್ಪ ತಡ ಆಯ್ತು, ಪರವಾಗಿಲ್ಲ. ಬಂದೇ ಇರಿ, ಕೂತ್ಕೊಳ್ಳಿ. ಅಮ್ಮ, ನಿಮ್ ಕಡೆ ಹಣ್ಣು ಕಾಯೆಲ್ಲ ರೆಡಿ ಇದೆಯಾ? ಸರಿ ನಾರಾಯಣ ಅವರೇ, ಎಲ್ಲ ಸಿದ್ಧವಾಗಿರೋದ್ರಿಂದ ಮುಹೂರ್ತ ಹತ್ರ ಬರ್ತಿದೆ. ಲಗ್ನ ಪತ್ರಿಕೆ ಬರೆದು ಬಿಡ್ತೀನಿ. ಅಮ್ಮ, ಅರ್ಶಿನ ಕೊಡಿ ಸ್ವಲ್ಪ. ಪುರೋಹಿತ್ರೆ, ಒಂದ್ ನಿಮಿಷ. ಲಗ್ನ ಪತ್ರಿಕೆ ಬರೆಯಕ್ ಮುಂಚೆ ನಾನು ಒಂದ್ಸಲಿ ಪೂರ್ವಿ ಜೊತೆ ಮಾತಾಡ್ಬೇಕು. ಇವಾಗ ಮಾತಾಡೋದು ಅಂದ್ರೆ ಏನಪ್ಪಾ? ಈಗಾಗ್ಲೇ ಎಷ್ಟೋ ಸಲ ಮಾತಾಡ್ಕೊಂಡಿದ್ದೀರಲ್ಲೋ, ಮಾತಾಡಕ್ ಇನ್ನೇನು ಉಳಿದಿದೆ? ಲಗ್ನ ಪತ್ರಿಕೆ ಬರೆಸ್ಬೇಕಾದ್ರೂ ಮಾತಾಡ್ಬೇಕು ಅಂತಿದೀಯಾ? ಇಲ್ಲ ಅಪ್ಪ, ನಾನು ಮಾತಾಡ್ಬೇಕು. ಅಮ್ಮ ಪೂರ್ವಿ, ಹೋಗಿ ಮಾತಾಡಮ್ಮ. ಪೂರ್ವಿ, ಈಗೇನಾದ್ರೂ ಲಗ್ನ ಪತ್ರಿಕೆ ಬರೆದು ಮದ್ವೆ ಮುಹೂರ್ತ ಇಟ್ರು ಅಂದ್ರೆ ಹೆಚ್ಚು ಕಡಿಮೆ ಮದ್ವೆ ಆದಂಗೆ. ಈಗ ನೀನ್ ನನ್ನ ಮುಂದೆ ನಿನ್ ಮನ್ಸಲ್ಲಿರೋ ಉದ್ದೇಶನೆಲ್ಲ ನನಗೆ ಹೇಳ್ಬಿಡ್ಬೇಕು. ನಿಶ್ಚಿತಾರ್ಥ ಆದಾಗಿಂದ ನೋಡ್ತಾ ಇದ್ದೀನಿ, ನೀನ್ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ. ನಾನು ನಿನ್ ಬರ್ಡೇಗೆ ಗಿಫ್ಟ್ ಆಗಿ ಕೊಟ್ಟಿದ್ದ ಫೋನ್ ಕೂಡ ಯೂಸ್ ಮಾಡ್ತಾ ಇಲ್ಲ. ಅದಾದ್ಮೇಲೆ ಮೊನ್ನೆ ನೀವು ಗೀತಾ ಅವ್ರ ಅತ್ತೆ ಮನೇಲಿದ್ದಾಗ ನಾನು ಬಂದು ಮಾತಾಡ್ಸಿದ್ರೆ
ಆಗ್ಲೂ ಸರಿಯಾಗಿ ಮಾತಾಡಿಸ್ತಾ ಇಲ್ಲ. ಅವಾಗ ಅದ್ರ ಬಗ್ಗೆ ಫೀಲ್ ಆಗಿ ನಿನ್ನ ಹತ್ರ ಅದನ್ನ ಕೇಳಿದಾಗ ಈ ಮದ್ವೆನ ಮುಂದಕ್ಕೆ ಹಾಕಕ್ ಕೇಳಿದೆ. ಕಾರಣ ಕೇಳಿದ್ರೆ ಕರೆಕ್ಟಾಗಿ ಹೇಳಲಿಲ್ಲ, ಏನೋ ಒಂದು ಹೇಳ್ಬಿಟ್ಟೆ. ಅಷ್ಟಕ್ಕೂ ನಿನ್ ಭಯ ಏನು? ಅವತ್ ಯಾಕೆ ಈ ಮದ್ವೆನ ಮುಂದಕ್ಕೆ ಹಾಕಕ್ ಕೇಳಿದೆ? ಇವಾಗ ಮದ್ವೆಗೆ ಮುಹೂರ್ತ ಇಡ್ತಾ ಇದ್ರೆ ಅದ್ ಹೇಗ್ ರೆಡಿ ಆಗ್ಬಿಟ್ಟೆ ನೀನು? ಇಲ್ಲ, ಈಗ ಭಯ ಎಲ್ಲ ಇಲ್ಲ. ಇಲ್ಲ, ಏನೋ ಮುಚ್ಚಿಡ್ತಾ ಇದೆಯಾ ಅಂತ ನನಗೆ ಅನುಮಾನ ಬರ್ತಾ ಇದೆ. ಅನುಮಾನ ಅಷ್ಟೇ ಅಲ್ಲ, ನಿನ್ ಜೀವನದಲ್ಲಿ ಏನೋ ನಡೀತಾ ಇದೆ. ಈಗಷ್ಟೇ ನಿನ್ ತಂಗಿ ಗಂಡ ಬಂದ್ರು. ಅವ್ರು ನಮ್ಮನ್ನ ನೋಡಿದ ತಕ್ಷಣ ಆಶ್ಚರ್ಯ ಆದ್ರು. ಅದಾದ್ಮೇಲೆ ಅವರಿಬ್ರು ಸಪ್ರೇಟ್ ಆಗಿ ಹೋಗಿ ಏನೋ ಮಾತಾಡ್ಕೊಂಬಂದ್ರು. ಜೊತೆಗೆ ಅದ್ರ ಮೇಲೆ ಗೀತೆ ಅವ್ರ ಅತ್ತೆ ಮನೇಲೂ ಕೂಡ ಈ ವಿಷಯ ಹೇಳೇ ಇಲ್ಲ. ಕೊನೆಗೆ ನಿನ್ ತಂಗಿಗೂ ಕೂಡ ಹೇಳಿಲ್ಲ. ಅಷ್ಟಕ್ಕೂ ಮದ್ವೆ ಮುಹೂರ್ತ ಇಡ್ಸಿದ್ರೆ ಬಂಧುಗಳನ್ನೆಲ್ಲ ಕರೆದು ಅದೊಂದು ಸಂಭ್ರಮದ ತರ ಎಲ್ರ ಜೊತೆ ಆಚರಿಸ್ತಾರೆ. ಯಾರನ್ನೂ ಕರೀದೇನೆ ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತ ನನಗೆ ನಿಜ ಅರ್ಥ ಆಗ್ತಾ ಇಲ್ಲ. ಇಲ್ಲ, ಅಪ್ಪಂಗೆ ಗೀತಾ ಅವ್ರ ಅತ್ತೆ ಜೊತೆ ಚಿಕ್ಕ ಜಗಳ ಆಯ್ತು. ಅದಕ್ಕೆ ಆ ಮನೆ ಬಿಟ್ಟು ನಾವೆಲ್ಲ ಇಲ್ಲಿಗೆ ಬಂದ್ವಿ. ಅದಕ್ಕೆ ಯಾರಿಗೂ ಹೇಳಲಿಲ್ಲ. ಸರಿ, ಆ ವಿಷಯ ಹಾಕ್ಬಿಡು. ಗೀತಾ ಗೋವಿಂದ ಯಾಕೆ ಒಂಥರ ಇದ್ದಾರೆ? ಅವರಿಬ್ರು ಹೋಗಿ ಸಪ್ರೇಟಾಗಿ ಏನೋ ಮಾತಾಡ್ಕೊಂಡ್ ಬರ್ತಾ ಇದ್ದಾರೆ. ನಿಮ್ಮ ಅಮ್ಮನ ಮುಖದಲ್ಲೂ ಕೂಡ ಅಷ್ಟೊಂದು ಸಂತೋಷ ಕಾಣಿಸ್ತಾ ಇಲ್ಲ. ಅಷ್ಟಕ್ಕೂ ಏನ್ ಪ್ರಾಬ್ಲಮ್? ಏನೂ ಇಲ್ಲ, ಏನೋ ಫ್ಯಾಮಿಲಿ ಜಗಳ, ಅದರಿಂದಾನೇ. ಇಲ್ಲ, ಇವಾಗ್ಲಾದ್ರೂ ನೀನ್ ನಿಜ ಹೇಳು. ಅಷ್ಟಕ್ಕೂ ಈ ಮದ್ವೆನ ಮುಂದಕ್ಕೆ ಹಾಕಕ್ ಹೇಳ್ದವಳು ಇವಾಗ ಮದ್ವೆಗೆ ಸಿದ್ಧ ಆಗಿದ್ಯಾ ಅಂತಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ. ನಿನ್ ಮನ್ಸಲ್ಲಿ ಏನಿದೆಯೋ ನಿಜ ಹೇಳ್ಬಿಡು. ಹೇಳು ಪೂರ್ವಿ, ಮೌನ ಯಾವತ್ತೂ ಉತ್ತರ ಅಲ್ಲ. ಮನ್ಸಲ್ಲಿರೋ ಮಾತುಗಳನ್ನ ಹೇಳು. ಏನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ನಿನ್ ಮನ್ಸಲ್ಲಿ ಏನೇ ಇದ್ರೂ ಹೇಳ್ಬಿಡು. ನೀನ್ ಅಷ್ಟಕ್ಕೂ ಇಷ್ಟಪಟ್ಟೆ ಈ ಮದ್ವೆಗೆ ಒಪ್ಕೊಂಡಿದ್ಯಾ? ನನ್ ಜೊತೆ ನಿಶ್ಚಿತಾರ್ಥ ಆದಾಗ ದೊಡ್ಡೋರ್ ಬಲವಂತಕ್ಕೋಸ್ಕರ ಒಪ್ಕೊಂಡ್ಯಾ? ಇಲ್ಲ ಅಂದ್ರೆ ನೀನ್ ಮನ್ಸ್ಫೂರ್ತಿಯಾಗಿ ಇಷ್ಟಪಟ್ಟು ಒಪ್ಕೊಂಡ್ಯಾ? ಪೂರ್ವಿ, ಈಗೇನಾದ್ರೂ ನಿಂಗೆ ಈ ಮದ್ವೆ ಬಗ್ಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂದ್ರೆ ನೀನ್ ಒಂದ್ ಮಾತು ಹೇಳಿದ್ರು ಅದೆಲ್ಲ ಇವತ್ತಿಗೆ ಮುಗ್ದೋಗುತ್ತೆ. ಹೇಳು, ನಿನಗೇನಾದ್ರೂ ಇಷ್ಟ ಇಲ್ಲ ಅಂದ್ರೆ ನಾನೇ ಇದನ್ನ ನಿಲ್ಲಿಸ್ತೀನಿ. ಹೇಳೇ ಬಿಡ್ಲಾ? ಈಗಾಗ್ಲೇ ಗೀತನ್ ಮದ್ವೆಯಿಂದಾಗಿ ಎಲ್ರ ಮುಂದೆನೂ ನಾವು ತಲೆ ತಗ್ಸಿದೀವಿ. ಈಗ ನಿನ್ ಮದ್ವೆನೂ ಮುಂದೊಡಿದ್ರೆ ಇರೋ ಮರ್ಯಾದೆನೂ ಹಾಳಾಗುತ್ತೆ. ಈ ಮದ್ವೆ ಎಂತ ಪರಿಸ್ಥಿತಿಲೂ ನಡಿಲೇಬೇಕು. ಹೇಳು ಪೂರ್ವಿ, ಇಷ್ಟು ಯೋಚನೆ ಮಾಡ್ತಾ ಇದ್ಯಾ ಅಂದ್ರೆ ನಿನ್ ಮನ್ಸಲ್ಲಿ ಏನೋ ಇದೆ ಅಂತ ಅರ್ಥ. ನಿಜ ಹೇಳು. ಇಲ್ಲ, ನನಗೆ ಮದ್ವೆ ಇಷ್ಟನೇ. ಮನಸ್ಫೂರ್ತಿಯಾಗಿ ಈ ಮಾತನ್ನು ಹೇಳ್ತಾ ಇದೀಯಾ? ಹೌದು. ನೋಡು, ಈಗ ಲಗ್ನ ಪತ್ರಿಕೆ ಬರೆಸ್ತಾ ಇದ್ದಾರೆ. ಕೊನೆ ಸರಿ ಕರೆಕ್ಟಾಗಿ ಯೋಚನೆ ಮಾಡಿ ಹೇಳು. ಮನಸ್ಫೂರ್ತಿಯಾಗಿ ಈ ಮದುವೆಗೆ ಇಷ್ಟಪಟ್ಟೆ ಒಪ್ಕೊಂಡಿದ್ಯಾ ಅಲ್ವಾ? ಹೌದು, ಮನಸ್ಫೂರ್ತಿಯಾಗಿ ಈ ಮದ್ವೆಗೆ ಇಷ್ಟಪಟ್ಟು ಒಪ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಪೂರ್ವಿ, ಇವಾಗ್ಲಾದ್ರೂ ಒಂದು ಕ್ಲಾರಿಟಿಗೆ ಬಂದೆ. ಸರಿ, ಹೋಗೋಣ. ಏನೋ ಅರವಿಂದ್, ಪೂರ್ವಿ ಜೊತೆ ಮಾತಾಡ್ಬೇಕು ಅನ್ಕೊಂಡಿದ್ದೆಲ್ಲ ಮಾತಾಡ್ದ್ಯಾ?
ಈಗ ನಾವು ಲಗ್ನ ಪತ್ರಿಕೆ ಬರ್ಸೋಣವಾ? ಹಾ ಡ್ಯಾಡಿ, ಬರ್ಸ್ಬೋದು. ಮುಹೂರ್ತ ಇಡಕ್ ಮುಂಚೆ ಕೆಲವೊಂದು ವಿಷಯದಲ್ಲಿ ಕ್ಲಾರಿಟಿ ತಗೊಳಕ್ಕೆ ಅಂತ ಹೋಗಿದ್ದೆ. ಎವ್ರಿಥಿಂಗ್ ಇಸ್ ಕ್ಲಿಯರ್ ನಾವು. ಹಾಗಾದ್ರೆ ಪೂರ್ವಿಗೂ ನಿನ್ಗೂ ಒಪ್ಪಿಗೆ ಅಂತ ಆಯ್ತು. ಎಸ್ ಡ್ಯಾಡಿ. ಇನ್ನೇನು, ಒಳ್ಳೇದೇ. ಪುರೋಹಿತ್ರೆ, ನೀವಿನ್ ಮುಂದುವರ್ಸಿ. ನೋಡಿ, ಬೀಗ್ರು ತಟ್ಟೆಗಳನ್ನ ಬದಲಾಯಿಸ್ಕೊಳ್ಳಿ. ನಾನು ಈ ಮನೆ ಹೊರಗೆ ಇದ್ದೀನಿ. ಯಾಕೆ ಬಂದೆ ಇಲ್ಲಿಗೆ? ಹಾ, ನೀನ್ ಹೇಳಿದ್ದೇನೋ ಈಗ ಮಾಡ್ತಿರೋದೇನೋ? ಹಾ, ಮತ್ತೆ ಪೂರ್ವಿನ ಡಿಸ್ಟರ್ಬ್ ಮಾಡ್ತಿದ್ಯಲ್ಲ.
ಅವಳೆಲ್ಲ ಮರ್ತ್ಬಿಟ್ಟು ನೆಮ್ಮದಿಯಾಗಿ ಜೀವನ ಮಾಡೋದು ಇಷ್ಟ ಇಲ್ವಾ? ಸಾರಿ ಅತ್ತೆ, ನಾನು ಪೂರ್ವಿನ ಯಾವತ್ತೂ ಡಿಸ್ಟರ್ಬ್ ಮಾಡಲ್ಲ. ಒಂದೇ ಒಂದ್ಸಲ ಅವಳು ನೋಡಿ ಮಾತಾಡ್ಕೊಂಡು ಹೊರಟ್ಬಿಡ್ತೀನಿ. ಆಮೇಲೆ ಜೀವನದಲ್ಲಿ ಈ ಕಡೆ ಬರೋದೇ ಇಲ್ಲ. ಪ್ಲೀಸ್ ಅತ್ತೆ. ಬೇಡ, ದಯವಿಟ್ಟು ನಿನ್ ಕೈ ಮುಗಿತೀನಿ, ಇಲ್ಲಿಂದ ಹೊರಟು ಹೋಗು. ಪ್ಲೀಸ್ ಅತ್ತೆ, ಒಂದೇ ಒಂದ್ಸಲ ನೋಡ್ಕೊಂಡು ಹೊರಟ್ಬಿಡ್ತೀನಿ. 4 ಮಾತಾಡಿ ಹೊರಟು ಹೋಗ್ತೀನತ್ತೆ. ಪ್ಲೀಸ್ ಅತ್ತೆ, ಪ್ಲೀಸ್ ಅತ್ತೆ, ಪ್ಲೀಸ್. ಸರಿ, ಕಿಚನ್ ಹಿಂದೆ ದೊಡ್ಡ ಬಾಗ್ಲಿದೆ, ಕಾಂಪೌಂಡ್ ಸೈಡಿಂದ ಅಲ್ಲಿಗ್ ಬಾ. ಸರಿ ಅತ್ತೆ. ಪೂರ್ವಿ, ಬಾಲಾಜಿ ಬಂದಿದ್ದಾನೆ. ನಿನ್ನ ಹತ್ರ ಮಾತಾಡ್ಬೇಕಂತೆ. ಒಂದು ವಿಷಯ ನೆನಪಲ್ಲಿಟ್ಕೋ, ಹದ್ದು ಮೀರಿ ಮಾತು ತಪ್ಪಿದ್ರೆ ಹೋಗೋದು ಈ ಕುಟುಂಬದ ಮರ್ಯಾದೆ ಅಲ್ಲ, ನಿಮ್ಮಪ್ಪನ ಪ್ರಾಣ. ಹೋಗು. ಪೂರ್ವಿ, ಕೊನೆ ಸಲ ನಿನ್ ಜೊತೆ ಮಾತಾಡಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಕೊನೆ ಸಲ ಅಂದ್ರೇನು? ಭಯ ಪಡ್ಬೇಡ, ನಾನ್ ಸಾಯೋ ನಿರ್ಧಾರ ಎಲ್ಲ ತಗೊಳ್ಳಲ್ಲ. ಆದ್ರೆ ನಿನ್ನೆದುರಿಗೆ ಈ ಊರಲ್ಲಿ ಬದುಕೋ ಧೈರ್ಯ ಇಲ್ಲ. ಅದಕ್ಕೆ ನಾಳೆ ಊರ್ ಬಿಟ್ಟು ಹೋಗ್ಬೇಕು ಅನ್ಕೊಂಡಿದ್ದೀನಿ. ಬೇಡ, ಪ್ಲೀಸ್ ಬೇಡ. ಇರಕ್ಕಾಗಲ್ಲ ಪೂರ್ವಿ, ಇಲ್ಲ ಇದ್ರೆ ನನಗೆ ಹುಚ್ಚು ಹೆಚ್ಚಾಗತ್ತೆ. ನಾನು ಏನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಅದಕ್ಕೆ ಒಂಟಿಯಾಗಿ ಎಲ್ಲಾದ್ರೂ ದೂರ ಹೊರಟೋಗ್ತೇನೆ. ನೀನ್ ಒಂಟಿಯಾಗಿ ಹೋಗ್ತೀಯ ಅಂದ್ರೆ ನನಗ್ ಭಯ ಆಗ್ತಿದೆ. ಬೇಡ, ನೀನ್ ಮನೇಲೇ ಇರೋ. ನನ್ನಿಂದ ಆಗಲ್ಲ ಪೂರ್ವಿ. ಇಲ್ಲೇ ನನ್ನ ಕಣ್ಣು ಮುಂದೆನೆ ಎಲ್ಲ ನಡೀತಾ ಇರ್ಬೇಕಾದ್ರೆ ನೋಡ್ಕೊಂಡು ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊ. ನಾನು ನಿನಗೆ ಹೇಳ್ದೇನೆ ಹೋಗ್ಬೇಕು ಅನ್ಕೊಂಡಿದ್ದೆ, ಆದ್ರೆ ನನ್ನಿಂದ ಆಗಲ್ಲ. ಅದಕ್ಕೇನೆ ಬಂದೆ. ಬಾಲಾಜಿ, ಪ್ಲೀಸ್. ನನ್ನನ್ನ ಇನ್ನೂ ತೊಂದರೆಯಲ್ಲಿ ಸಿಕ್ಕಾಕಿಸ್ಬೇಡ ಪ್ಲೀಸ್. ಪ್ಲೀಸ್ ಅಳ್ಬೇಡ. ನಮ್ ಜೀವನದ ಕಥೆ ಇಷ್ಟೇ ಅಂತ ಅನ್ಕೊಳ್ಳೋಣ. ನಮ್ ಪ್ರೀತಿಗೆ ಆಯುಷ್ ಇಷ್ಟೇ ಅನ್ಕೊಳ್ಳೋಣ. ನಾನು ಹೊರಡ್ತೀನಿ ಪೂರ್ವಿ. ಹುಷಾರು ಪೂರ್ವಿ. ಜೀವನ ಯಾವತ್ತು ನಾವ್ ಅನ್ಕೊಂಡಾಗಿರೋದಿಲ್ಲ. ಹುಷಾರಾಗಿರು, ಸಂತೋಷವಾಗಿರು. ನೀನಿಲ್ದೆ ಸಂತೋಷವಾಗಿರ್ತೀನ ನಾನು? ಬೇರೆ ದಾರಿ ಇಲ್ವಲ್ಲ ಪೂರ್ವಿ. ನೀನು ಎಲ್ಲಾದ್ರೂ ಸಂತೋಷವಾಗಿದ್ಯಾ ಅನ್ನೋ ತೃಪ್ತಿ ಆದ್ರೂ ನನ್ನ ಪಾಲಿಗೆ ಉಳಿಯತ್ತೆ. ನಾನು ಹೊರಡ್ತೀನಿ. ಬಾಲಾಜಿ, ಬಾಲಾಜಿ. ಏಯ್, ಏನ್ ಮಾಡ್ತಾ ಇದೀಯ ನೀನು? ನಾನು ಊರ್ ಬಿಟ್ಟು ಹೋಗ್ತಾ ಇದ್ದೀನಿ. ನಿನಗೇನಾದ್ರೂ ಹುಚ್ಚ? ಏನ್ ಮಾಡ್ತಿದ್ಯಾ ನೀನು? ಇಲ್ಲ, ನಾನು ಕರೆಕ್ಟ್ ಡಿಸಿಷನ್ ತಗೊಂಡಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ನಾನು ಊರ್ ಬಿಟ್ಟು ಹೋಗ್ತಾ ಇದ್ದೀನಿ. ಲೋ, ನೀನ್ ಮೈಸೂರಿಗೆ ಹೋದ್ರೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡತ್ತಾ? ನನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಎಲ್ರಿಗೂ ನನ್ನಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಾಲಾಜಿ, ಹುಚ್ಚುಚ್ಚು ಯೋಚನೆಗಳನ್ನ ಮಾಡ್ಬೇಡ. ಇಲ್ಲ, ನಿನ್ನೆವರೆಗೂ ಹುಚ್ಚ ಆಲೋಚನೆಗಳನ್ನೇ ಮಾಡ್ತಿದ್ದೆ. ಈಗಂತೂ ಸರಿಯಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲ, ನೀನ್ ಯಾವಾಗ್ಲೂ ತಪ್ಪಾಗೆ ಯೋಚನೆ ಮಾಡ್ತೀಯ. ನಾವ್ ನಿನಗೆ ಆರಾಮಾಗಿರೋ ಅಂತ ಹೇಳ್ದಾಗೆಲ್ಲ ಏನಾದ್ರೂ ತುಂಟಾಟದಿಂದ ಮಾಡ್ಬಾರ್ದನ್ ಮಾಡಿ ಕಷ್ಟ ತಂದ್ಕೊಂಡು ನಮ್ಮಮ್ಮ ನಿನ್ನ ತಪ್ಪು ತಿಳ್ಕೊಳ್ಳೋ ಹಾಗೆ ಮಾಡ್ದೆ. ಈಗ ನಮ್ಮಪ್ಪನ ಹತ್ರ ಬಂದಿದೆ, ಅದ್ರಿಂದಾನೇ ಅವರು ಅವತ್ತೇ ಮನೆ ಬಿಟ್ಟು ಹೊರಟೋದ್ರು. ಈಗ ಮುಹೂರ್ತನ್ ಬೇರೆ ಇಡಿಸ್ಬಿಟ್ಟಿದ್ದಾರೆ. ಕರೆಕ್ಟೇ, ಎಲ್ಲ ತಪ್ಪು ನಡೀತಿರೋದು ನನ್ನಿಂದಾನೇ. ಇನ್ ನನ್ನಿಂದ ಯಾವ ತಪ್ಪು ಆಗ್ಬಾರ್ದು, ಅದಕ್ಕೆ ಹೋಗ್ತಾ ಇದ್ದೀನಿ. ಲೋ, ಪೂರ್ವಿ ಫೋನ್ ಮಾಡಿ ಅಳ್ತಾ ಇದ್ಲು ಕಣೋ.
ನೀನು ಊರ್ ಬಿಟ್ಟು ಹೋಗ್ತಾ ಇದೀಯಾ, ಹೋಗೋದ್ ಬೇಡ ಅಂತ ಹೇಳಿ ಅಂತ ಫೋನ್ ಮಾಡಿದ್ಲು. ಅಷ್ಟಕ್ಕೂ ನಮಗೂ ಒಂದು ಮಾತು ಹೇಳ್ದೆ, ನಿನ್ ಪಾಡಿಗೆ ನೀನೇ ಡಿಸಿಷನ್ ತಗೊಂಡ್ರೆ ಹೆಂಗೆ? ಇವಾಗ ಹೇಳ್ತಾ ಇದ್ದೀನಲ್ಲ, ನಾನು ಹೋಗ್ತಾ ಇದ್ದೀನಿ. ನೀನ್ ಹೋಗೋ ಹಾಗಿಲ್ಲ ಬಾಲಾಜಿ. ಸಾರಿ, ಇದಕ್ ಮುಂಚೆ ನೀವು ಒಳ್ಳೇದಕ್ಕೆ ಹೇಳಿದ ಮಾತುಗಳನ್ನ ಯಾವತ್ತೂ ಕೇಳಲಿಲ್ಲ. ಈಗ ಒಳ್ಳೇದ್ ನಡೆಯುತ್ತೆ ಅಂತ ನಿಮ್ ಮಾತನ್ನ ಕೇಳೋ ಅವಶ್ಯಕತೆ ಇಲ್ಲ. ಹೌದಾ? ನೀನಂತೂ ನಮ್ಮ ಮಾತ್ ಕೇಳಲ್ಲ. ಅಲ್ಲಿ ಪೂರ್ವಿ ಹತ್ಕೊಂಡ್ ಒದ್ದಾಡ್ತಿದ್ದಾಳೆ. ಅವಳು ಉತ್ತರ ಕೊಟ್ಟು ಸಮಾಧಾನ ಮಾಡಿ ನೀನ್ ಬೇಕಾದ್ರೆ ಹೋಗು. ನಾನು ಆಲ್ರೆಡಿ ರಾತ್ರಿ ಮೀಟ್ ಮಾಡಿ ಹೇಳಿದ್ದಾಯ್ತು, ಮತ್ತೆ ಹೇಳೋದಕ್ಕೇನೂ ಇಲ್ಲ. ರಾತ್ರಿ ಬಾಯಿಗೆ ಬಂದಂಗ್ ಮಾತಾಡೋದಲ್ಲ, ಈಗ ನಮ್ ಎದುರುಗಡೆ ಮಾತಾಡು. ಇರು, ವಿಡಿಯೋ ಕಾಲ್ ಮಾಡ್ತೀನಿ. ಹಲೋ, ಹೇಳಿ ಗೀತಾ. ಪೂರ್ವಿ, ಎಷ್ಟ್ ಹೇಳಿದ್ರು ಇವನ್ ಕೇಳ್ತಿಲ್ಲ. ನೀನಾದ್ರೂ ಹೇಳು. ರಾತ್ರಿ ಹೇಳಿದ್ನಲ್ಲ ಪೂರ್ವಿ, ಮತ್ತಿನ್ನೇನು?